ಆಧಾರ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಆಗಬೇಕಿದ್ರೆ ಅದಕ್ಕೆ ಪೂರಕವಾದ ಮೂಲ ದಾಖಲೆ ಸಲ್ಲಿಸಬೇಕಾಗುತ್ತದೆ. ಆದರೆ ಯಾವುದೇ ಮೂಲ ದಾಖಲೆ ಇಲ್ಲದೆ ಆಧಾರ್ನಲ್ಲಿ ಹೆಸರು ಬದಲಾವಣೆ ಮಾಡುವ ದಂಧೆ ನಡೆಯುತ್ತಿದೆ. ಇದರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಸೂಕ್ತ ದಾಖಲೆಗಳನ್ನು ಒದಗಿಸಿದ್ರು ಆರೋಪಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಂಗಳೂರು ಮೂಲದ ಸಾಮಾಜಿಕ ಕಾರ್ಯಕರ್ತ ಪಸ್ಕಲ್ ಡೊನಾಲ್ಡ್ ಪಿಂಟೋ ಆಪಾದಿಸಿದ್ದಾರೆ. ಮಂಗಳವಾರ ಪುತ್ತೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಲಿಲ್ಲಿ ಮೇರಿ ರೋಡ್ರಿಗಸ್ ಎಂಬ ಮಹಿಳೆ ಹೊಂದಿದ್ದ ಆಧಾರ್ ಕಾರ್ಡ್ನಲ್ಲಿ ಈಗ ಹೆಸರು ಬದಲಾವಣೆಯನ್ನ ಮಾಡಲಾಗಿದೆ. ಪ್ರಮಿಳಾ ಎಂಬ ಹೆಸರು ನಮೂದಿಸಲಾಗಿದ್ದು ಆಧಾರ್ ನಂಬರ್ ಮತ್ತು ಫೋಟೋ ಎಲ್ಲೆಲ್ಲೂ ಲಿಲ್ಲಿ ರೋಡ್ರಿಗಸ್ ಎಂಬವರದ್ದೇ ಆಗಿದೆ. ಪ್ರಮಿಳಾ ಎಂದು ಹೆಸರು ಬದಲಾಯಿಸಬೇಕಿದ್ರೆ ಅವರ ಇತರ ಯಾವುದಾದ್ರೂ ಮೂಲ ದಾಖಲೆಗಳಲ್ಲಿ ಆ ಹೆಸರು ಇರಬೇಕಿತ್ತು. ಅದಾವುದು ಇಲ್ಲದಿದ್ರೂ ಹೆಸರು ಬದಲಾಯಿಸಿ ಹೊಸ ಆಧಾರ್ ಕಾರ್ಡ್ ನೀಡಲಾಗಿದೆ. ಹೀಗೆ ಮಾಡುವುದಕ್ಕೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಅವರು ಗೆಜೆಟೆಡ್ ಆಫೀಸರ್ ನೆಲೆಯಲ್ಲಿ ದೃಢೀಕರಣ ಪತ್ರವನ್ನ ನೀಡಿದ್ದಾರೆ. ಮೂಲ ದಾಖಲೆ ಇಲ್ಲದೆ ಅವರು ಈ ಕೃತ್ಯ ಎಸಗಿದ್ದು ಇದರ ವಿರುದ್ಧ ಜಿಲ್ಲಾಧಿಕಾರಿ ಅವರಿಗೆ ಬಹಳ ಸಮಯದ ಹಿಂದೆಯೇ ನಾನು ದೂರನ್ನು ನೀಡಿದ್ದೇನೆ. ಆದ್ರೆ ಅಧಿಕಾರಿ ವಿರುದ್ಧ ಯಾವುದೇ ಕಾನೂನು ಕ್ರಮ ನೀಡಿಲ್ಲ. ಲಿಲ್ಲಿ ಮೇರಿ ರೋಡ್ರಿಗಸ್ ಪ್ರಕರಣದಂತೆ ಇನ್ನು ಅದೆಷ್ಟೋ ಮಂದಿಯ ಆಧಾರ್ ತಿದ್ದುಪಡಿಯನ್ನ ಕಾನೂನು ಬಾಹಿರವಾಗಿ ಮಾಡಿ ಈ ಅಧಿಕಾರಿ ದೃಢೀಕರಣ ಪತ್ರ ಕೊಟ್ಟಿರುವ ಸಾಧ್ಯತೆ ಕೂಡ ಇದೆ. ಅಂತ ಅಧಿಕಾರಿ ವಿರುದ್ಧ ತನಿಖೆ ನಡೆಸದೆ ಹೋದ್ರೆ ಭವಿಷ್ಯದಲ್ಲಿ ಸಮಾಜ ವಿರೋಧಿ ಶಕ್ತಿಗಳು ಕೂಡ ಇದನ್ನ ದುರುಪಯೋಗ ಪಡಿಸಿಕೊಳ್ಳುವ ಅಪಾಯವಿದೆ ಎಂದರು. ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿಯಾಗಿದ್ದ ಯೋಗಾನಂದ್ ಅವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆ. ಅವರು ಪ್ರಕರಣದ ತನಿಖೆ ನಡೆಸಲು ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ದೀಪಕ್ ರೈ ಅವರನ್ನ ತನಿಖಾಧಿಕಾರಿಯಾಗಿ ನೇಮಿಸಿದ್ರು. ತನಿಖೆ ನಡೆಸಿದ ದೀಪಕ್ ರೈ ಅವರು ದೂರುದಾರರಾದ ನನ್ನ ಹೇಳಿಕೆ ಮತ್ತು ಯೋಗಾನಂದ್ ಅವರ ಹೇಳಿಕೆ ದಾಖಲಿಸಿಕೊಂಡು ವರದಿಯನ್ನ ಸಲ್ಲಿಸಿದ್ದಾರೆ. ಮತಾಂತರಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ನಾನು ದೃಢೀಕರಣ ನೀಡಿಲ್ಲ. ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡಲು ದೃಢೀಕರಣ ನೀಡಿದ್ದೇನೆಂದು ಯೋಗಾನಂದ್ ತಿಳಿಸಿದ್ದಾರೆ. ಆದರೂ ಮೂಲ ದಾಖಲೆ ಪರಿಶೀಲನೆ ದೃಢೀಕರಣ ಪತ್ರ ನೀಡಿರುವುದು ಸರಿಯಾದ ಕ್ರಮವಲ್ಲ. ಪ್ರಕರಣದ ತನಿಖೆ ವೇಳೆ ಪ್ರಮಿಳಾ ಎಂದು ಹೆಸರು ಬದಲಾಯಿಸಿಕೊಂಡಿರುವ ಲಿಲ್ಲಿ ಮೇರಿ ರೋಡ್ರಿಗಸ್ ಹಾಜರಾಗಿಲ್ಲ. ಹೀಗಾಗಿ ಅವರ ಹೇಳಿಕೆ ಪಡೆಯಲು ಸಾಧ್ಯವಾಗಿಲ್ಲ ಎಂದು ದೀಪಕ್ ರೈ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ತನಿಖಾಧಿಕಾರಿ ಅವರ ಈ ವರದಿ ಪಡೆದುಕೊಂಡಂತಹ ಜಿಲ್ಲಾಧಿಕಾರಿ ಅವರು ಯೋಗಾನಂದ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಸಮಾಜದಲ್ಲಿ ಇನ್ನಷ್ಟು ಇಂತಹ ಪ್ರಕರಣಗಳು ನಡೆಯಲು ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದು ಹೇಳಿದ್ರು. ಇನ್ನು ಮೂಲ ದಾಖಲೆ ಯಾವುದೂ ಇಲ್ಲದಿದ್ರೂ ಆಧಾರ್ ಕಾರ್ಡ್ನಲ್ಲಿ ಹೆಸರು ಬದಲಾಯಿಸಲು ದೃಢೀಕರಣ ಪತ್ರ ನೀಡಿದ್ದ ಯೋಗಾನಂದ್ ಅವರ ವಿರುದ್ಧ 2023 ಏಪ್ರಿಲ್ 17ರಂದು ನಾನು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆ. ಇದೇ ವೇಳೆ ಜಿಲ್ಲಾ ಎಸ್ಪಿ ಮತ್ತು ರಾಜ್ಯ ಲೋಕಾಯುಕ್ತಕ್ಕೂ ದೂರು ಸಲ್ಲಿಸಿದ್ದೆ. ಅದರಂತೆ ತನಿಖಾಧಿಕಾರಿ ನೇಮಿಸಿ ತನಿಖೆ ನಡೆಸಲಾಗಿದೆಯೇ ಹೊರತು ದೃಢೀಕರಣ ನೀಡಿದ ಅಧಿಕಾರಿ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ ಎಂದು ಪಸ್ಕಲ್ ಡೊನಾಲ್ಡ್ ಪಿಂಟೋ ಆಪಾದಿಸಿದ್ದಾರೆ. ಪ್ರಮಿಳಾ ಎಂಬ ಹೆಸರು ಬದಲಾಯಿಸಿಕೊಂಡಿರುವ ಲಿಲ್ಲಿ ಮೇರಿ ರೋಡ್ರಿಗಸ್ ಮತ್ತು ನನ್ನ ಮಧ್ಯೆ 12 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಬಂಟ್ವಾಳ ತಾಲೂಕಿನ ಪಂಚೀಕಲ್ಲು ಗ್ರಾಮದಲ್ಲಿ ನಾವು ವಾಸ ಮಾಡ್ತಿದ್ದೇವೆ. ನಮ್ಮ ದಾಂಪತ್ಯ ಚೆನ್ನಾಗಿಯೇ ಇತ್ತು. ಯಾವಾಗ ನನ್ನ ಪತ್ನಿ ತನ್ನ ಹೆಸರನ್ನ ಆಧಾರ್ ಕಾರ್ಡ್ ನಲ್ಲಿ ಪ್ರಮಿಳಾ ಎಂದು ಬದಲಾಯಿಸಿಕೊಂಡಿರುವುದು ನನ್ನ ಗಮನಕ್ಕೆ ಬಂತು, ಆಗಿನಿಂದ ನಮ್ಮಿಬ್ಬರ ದಾಂಪತ್ಯದಲ್ಲಿ ಸಮಸ್ಯೆಗಳು ಆರಂಭಗೊಂಡು ಮತಾಂತರ ಆಗುವ ಉದ್ದೇಶದಿಂದ ಲಿಲ್ಲಿ ಅವರು ಹೆಸರು ಬದಲಾಯಿಸಿಕೊಂಡಿದ್ದಾರೆಯೋ ಬೇರೆ ಯಾವ ಕಾರಣ ಇದರ ಹಿಂದೆ ಇದೆಯೋ ಎಂದು ನನಗೆ ತಿಳಿದಿಲ್ಲ. ಆದರೆ ದಾಂಪತ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಕಾರಣ ನಾವು ಕೋರ್ಟ್ ಮೊರೆ ಹೋದ್ವು. ಪರಸ್ಪರ ಬೇರೆಯಾಗಲು ನ್ಯಾಯಾಲಯದ ಮುಂದೆ ಸಮ್ಮತಿ ಸೂಚಿಸಿದ ಕಾರಣ ನಮ್ಮಿಬ್ಬರ ಮದುವೆ ರದ್ದು ಮಾಡಿ ಕೋರ್ಟ್ ತೀರ್ಪು ನೀಡಿದೆ. ಇದಾದ ಬಳಿಕ ನಾವು ಬೇರೆ ಬೇರೆಯಾಗಿದ್ದೇವೆ. ನಾನು ಈಗ ಮಂಗಳೂರಿನ ಅಡ್ಯಾರ್ ಪದವಿನಲ್ಲಿ ವಾಸಿಸುತ್ತಿದ್ದೇನೆ. ಗೆಜೆಟೆಡ್ ಅಧಿಕಾರಿಗಳು ಬಂಟ್ವಾಳ ಮಂಗಳೂರು ಭಾಗದಲ್ಲಿ ಇದ್ರೂ ಪುತ್ತೂರಿನ ಯೋಗಾನಂದ್ ಅವರಿಂದಲೇ ಯಾಕೆ ದೃಢೀಕರಣ ಪತ್ರ ಪಡೆಯಲಾಯಿತು ಎಂಬುದು ಕೂಡ ಸಂಶಯಾಸ್ಪದವಾಗಿದೆ. ಲಿಲ್ಲಿ ಅವರಿಗೆ ಕಾನೂನು ಬಾಹಿರವಾಗಿ ದೃಢೀಕರಣ ಪತ್ರ ನೀಡಿದಂತೆ ಇತರರಿಗೂ ಯೋಗಾನಂದ್ ಅವರು ಕಾನೂನು ಬಾಹಿರವಾಗಿ ಪತ್ರ ನೀಡಿರಬಹುದು ಎಂಬುದು ಗ್ಯಾರಂಟಿ ಇದೆ. ಆದ್ರೆ ತನಿಖೆ ಆಗಬೇಕು. ಇಲ್ಲದಿದ್ರೆ ಸಮಾಜದಲ್ಲಿ ಇದೊಂದು ದಂಧೆಯಾಗುವ ಅಪಾಯವಿದೆ ಎಂದು ಪಾಸ್ಕಲ್ ಡೊನಾಲ್ಡ್ ಪಿಂಟೋ ಹೇಳಿದ್ರು. ಬದಲಾಯಿಸಿ ಏನೆಲ್ಲ ಇದು ನಡೀತದೆ, ನಾಳೆ ನಮ್ಮ ಇದಕ್ಕೆ ತಲೆಗೆ ಬರಬಾರ್ದು. ನಮಗೆಲ್ಲ ನಮ್ಮದೇನಿಲ್ಲ. ಈಗ ಗೊತ್ತಾಯ್ತು ರೀಸೆಂಟ್ಲಿ. ಹೌದು ಅಲ್ಲ, ನಮಗೆ ಸಮಸ್ಯೆ ಏನಿಲ್ಲ. ನಮಗೆ ಸಮಸ್ಯೆ ಯೋಗಾನಂದರಿಂದಾಗಿದೆ. ಇಲ್ಲಿ ವರದಿ ಬಂದಿದೆ, ಆಧಾರ್ ಕಾರ್ಡ್ನ ಹೆಸರನ್ನು ಸಂಪೂರ್ಣ ಬದಲಾಯಿಸುವ ಅವಕಾಶ ಇಲ್ಲ. ಮತ್ತೆ ಪ್ರಮಿಳಾ ಎಂಬ ದೃಢೀಕರಣಕ್ಕೆ ನಮಗೆ ಒಂದು ಮೂಲ ದಾಖಲೆ ಕೊಡಬೇಕು. ನಾನೀಗ ಅವರ ಪತಿಯಾಗಿ ಮಾತಾಡೋದಲ್ಲ. ಇಲ್ಲ ಇಲ್ಲ, ಅಂದ್ರೆ ನನ್ನ ಇಡೀ ಕುಟುಂಬವನ್ನು ಹಾಳು ಮಾಡಿದ್ದು ಯೋಗಾನಂದರು. ಅದೇ ಅದು ಸಹ ಒಂದು ವಿಶೇಷ. ಬಂಟ್ವಾಳದಿಂದ ಪುತ್ತೂರಲ್ಲಿ ಮಾತ್ರ ಗೆಜೆಟೆಡ್ ಆಫೀಸರ್ ಅವರು ಇರುವುದಲ್ಲ, ಎಲ್ಲ ಕಡೆ ಇದ್ದಾರೆ. ಆದರೆ ಅವರು ಈ ಪರ್ಸನನ್ನೇ ಚೂಸ್ ಮಾಡಿದ್ದಾರೆ. ಅಂದರೆ ಈ ಪರ್ಸನ್ ಇಂಥದೇ ಕರಪ್ಟೆಡ್ ಕೆಲಸಗಳನ್ನು ಮಾಡುವವ ಈ ವ್ಯಕ್ತಿ. ಸರಿ, ಓಕೆ ಸರ್.
ಬಟ್ ಈಗ ನೀವು ಆಕ್ಚುಲಿ ಡೈವರ್ಸ್ ಅಲ್ಲ ಕ್ಯಾನ್ಸಲೇಷನ್ ಆಗಿದೆ. ನಿಮಗೂ ಅವರಿಗೆ ಯಾವುದೇ ಸಂಬಂಧ ಇಲ್ಲ. ನೀವು ಯಾಕೆ ಇದಕ್ಕೆ ಫೈಟ್ ಮಾಡ್ತೀರಾ? ನಾನು ಲಿಲ್ಲಿ ಮೇರಿ ರಾಡ್ರಿಗಸ್ ವಿಷಯದಲ್ಲಿ ನಾನು ಮಾತಾಡ್ತಿದ್ದಲ್ಲ. ನಾನು ಯೋಗಾನಂದ ಕಾನೂನು ಮೀರಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಒಬ್ಬರನ್ನಿಬ್ಬರನ್ನಲ್ಲ, 10 ವರ್ಷದಿಂದ 1000ಕ್ಕಿಂತ ಮೇಲೆ ಮಾಡಿದ್ದೇನೆ ಅಂತೇಳಿ ನನ್ನ ಹತ್ರ ಆಡಿಯೋ ಇದೆ. ಹೀಗಿರುವಾಗ ಕೇರಳದವರಿಗೂ ನಾನು ಮಾಡಿಕೊಟ್ಟಿದ್ದೇನೆ, ಯಾರ ಕೈಯಲ್ಲೂ ಸಿಗಲಿಲ್ಲ, ನಿಮ್ಮ ಕೈಯಲ್ಲಿ ಸಿಕ್ಕಿಬಿದ್ದೆ ನಾನು ಅಂತ ಹೇಳ್ತಾರೆ. ನನ್ನ ಮಗ ಮಾಡ್ತಾರೆ ಫ್ರಾಡ್. ಈಗೆಲ್ಲ ಮಾಡಿದ ತುಂಬಾ ಅಪಾಯದಲ್ಲಿ ಇರುವುದು. ಅಪಾಯ ನಿಮ್ಮ ಒಂದು ಉದಾಹರಣೆ ಇದೆ ಅಷ್ಟೇ. ಹೌದು, ಆಗಿದೆ. ಈಗ ಲಿಲ್ಲಿ ಮೇರಿ ರಾಡ್ರಿಗಸ್ಸೇ ಪ್ರಮೀಳ ಆಗಿದ್ದಾರೆ. ಈಗ ಲಿಲ್ಲಿ ಮೇರಿ ರಾಡ್ರಿಗಸ್ ಅಂತೇಳಿ ಅಲ್ಲಿ ಇಲೆಕ್ಷನ್ಗೆ ಪೋಲಿಂಗ್ ಮಾಡ್ತಿದ್ದಾರೆ, ವೋಟ್. ಹಾಗೆಯೇ ಉಂಟು ಹೆಸರು ಲಿಲ್ಲಿ ಮೇರಿ ರಾಡ್ರಿಗಸ್ ಅಂತಲೇ ಚುನಾವಣಾ ಪಟ್ಟಿಯಲ್ಲಿ ಲಿಲ್ಲಿ ಮೇರಿ ರಾಡ್ರಿಗಸ್ ಅಂತ ಇದೆ. ಆದರೆ ಒರಿಜಿನಲ್ ಅವರ ಕೈಯಲ್ಲಿದೆ, ವೋಟ್ ರೈಟ್ ಉಂಟು. ಅದನ್ನೇ ತೋರಿಸಿ ವೋಟ್ ಮಾಡ್ತಾರೆ. ಮಂಗಳೂರಲ್ಲಿ ಪ್ರಮೀಳ ಅಂತೇಳಿ ವೋಟ್ ಮಾಡ್ತಾರೆ. ಮಾಡ್ಬೋದು, ಏನು ಮಾಡಿದೆ? ಆಧಾರ್ ಕಾರ್ಡ್ ಇರಲಿಲ್ವಾ? ಒಂದು ಬಂಟ್ವಾಳದಲ್ಲಿ ಉಂಟು, ಒಂದು ಮಂಗಳೂರಲ್ಲಿ ಉಂಟು. ಲಿಲ್ಲಿ ಮೇರಿ ರಾಡ್ರಿಗಸ್ ಬಂಟ್ವಾಳ, ಪ್ರಮೀಳ ಕುಡುಪು, ಮಂಗಳೂರು. ಹೌದು, ನಮ್ಮ ಹತ್ರ ಉಂಟು, ಆಧಾರ್ ಕಾರ್ಡ್ ಉಂಟು ಅವರದ್ದು. ಎರಡೆರಡು ಆಧಾರ್ ಕಾರ್ಡ್. ಉದ್ದೇಶ ಈ ತರ ಮಿಸ್ಯೂಸ್ ಆಗೋ ಪ್ರಕರಣಗಳ ಬಗ್ಗೆ ಮಾತ್ರ ನೀವು ಹೇಳ್ತಾರೆ. ಹೌದು, ಯೋಗಾನಂದರು ಇಲ್ಲ, ಅವರು ತಪ್ಪು ಮಾಡಲಿ. ಈ ಯೋಗಾನಂದ ಇಂಥ ಕೆಲಸ ಮಾಡಿದ ಮೇಲೆ ನನ್ನ ಜೀವನ ಹಾಳಾದದಲ್ಲ, ಇವರು ಗೊತ್ತಿಲ್ಲದ ಹಾಗೆ ಮಾಡಿದ ಬೀದಿಗೆ ಬಂದದ್ದು. ನನ್ನ ಹತ್ರ ಒಪ್ಪಿಗೆ ತಗೊಳ್ಬೇಕಿತ್ತು ಅವರು. ನಾನು ಪತಿಯಾಗಿದ್ದೆ, ನಿಮ್ಗೆ ಯಾರು ಗಂಡ ಇಲ್ವಾ ಅಂತ ಅವ್ರನ್ನ ಕೇಳಿ. ಅವರು ಅನ್ಎಜುಕೇಟೆಡ್, ಯಾರು ಪ್ರಮೀಳ, ಅವರು ಅನ್ಎಜುಕೇಟೆಡ್. ಅವರಿಗೆ ವಿಷಯ ಗೊತ್ತುಂಟ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಈ ಯೋಗಾನಂದ ಯಾವುದೇ ಮೂಲ ದಾಖಲೆ ಇಲ್ಲದೆ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಲು ದೃಢೀಕರಣ ಕೊಟ್ಟಿದ್ದಾರೆ. ನಿಯಮದಂತೆ ಈ ದೃಢೀಕರಣ ಕೊಟ್ಟಿರುವುದು ತಪ್ಪು ಎಂದು ತನಿಖಾಧಿಕಾರಿ ಡಾಕ್ಟರ್ ದೀಪಕ್ ರೈ ಎಂಬುವರು ವರದಿಯನ್ನು ಸಲ್ಲಿಸಿದ್ದಾರೆ. ಈ ವಿಚಾರವನ್ನು ಶ್ರೀಮತಿ ಲಿಲ್ಲಿ ಮೇರಿ ರಾಡ್ರಿಗಸ್ ನನ್ನ ಧರ್ಮಪತ್ನಿಯಾಗಿದ್ದರು. ಸದ್ಯದೊಂದಿಗೆ ನಮಗೆ ಒಂದು ಆಧಾರ್ ಕಾರ್ಡ್ನ ವಿಚಾರದ ಬಗ್ಗೆ ಒಂದು ವಿವಾದ ಉಂಟಾಯಿತು. ಆ ಸಮಯದಲ್ಲಿ ನಾನು ಮದುವೆ ಆಗೋ ಸಮಯದಲ್ಲಿ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಮದುವೆ ಆಗಿದ್ದೇನೆ. ಅವರು ಕ್ರಿಶ್ಚಿಯನ್ ಸಮುದಾಯದವರು. ಲಿಲ್ಲಿ ಮೇರಿ ರಾಡ್ರಿಗಸ್ ತಂದೆ ಜಾಕೋಬ್ ರಾಡ್ರಿಗಸ್ ಅಂತೇಳಿ ದಾಖಲೆಯಲ್ಲಿ ಉಲ್ಲೇಖ ಇದೆ. ಅವರು ಅವಿವಾಹಿತರಂತೇಳಿ ನನ್ನ ಹತ್ರ ನೋಂದಾಯಿತ ವಿವಾಹ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ಆಧಾರ್ ಕಾರ್ಡ್ ಬದಲಾಗಿರುವುದು ನನ್ನ ಗಮನಕ್ಕೆ ಬಂದಿರ್ತದೆ. ಆಧಾರ್ ಕಾರ್ಡಿನಲ್ಲಿ ಅವರ ಹೆಸರನ್ನು ಸಂಪೂರ್ಣ ಬದಲಾಯಿಸಿ ಪ್ರಮೀಳಾ ಅಂತೇಳಿ ಬದಲಾಯಿಸಿದ್ದಾರೆ. ಆ ಸಮಯಕ್ಕೆ ನನಗೆ ಸ್ವಲ್ಪ ಗೊಂದಲ ಉಂಟಾಗಿ ಈ ಬಗ್ಗೆ ನಾನೊಬ್ಬ ಸಮಾಜ ಸೇವಕನಾಗಿ ಒಂದು ಸಾರ್ವಜನಿಕರಿಗೆ ದ್ರೋಹ ಆಗುವಂಥ ಕೆಲಸಕ್ಕೆ ನಾನು ಸಹಕರಿಸಬಾರದೆಂಬ ಉದ್ದೇಶದಿಂದ ನಾನು ಮಂಗಳೂರು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದೇನೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಈ ನನ್ನ ಅರ್ಜಿಯನ್ನು ಮಂಗಳೂರು ಆರೋಗ್ಯ ಇಲಾಖೆಗೆ ವರ್ಗಾಯಿಸಿದ್ದಾರೆ. ಅಂದರೆ ದೃಢೀಕರಣ ನೀಡಿದ ವ್ಯಕ್ತಿ ಯೋಗಾನಂದ್ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿದವರಾದ್ದರಿಂದ ಆರೋಗ್ಯ ಇಲಾಖೆಯ ಅಧಿಕಾರಿಯವರಿಗೆ ವರ್ಗಾಯಿಸಿದ್ದು, ಆ ಅರ್ಜಿಯನ್ನು ತನಿಖೆಗಾಗಿ ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಅವರಿಗೆ ವರ್ಗಾಯಿಸಿದ್ದಾರೆ. ಇವರು ತನಿಖೆ ಮಾಡುವ ಸಮಯದಲ್ಲಿಯೂ ಇವರು ಸಹ ಯೋಗಾನಂದರನ್ನು ರಕ್ಷಿಸುವ ಕಾರ್ಯ ಮಾಡಿದ್ದಾರೆ. ನಾನು ನಿಮ್ಮ ಕೈಯಲ್ಲಿ ಆ ವರದಿಯ ಇದನ್ನು ಕೊಟ್ಟಿದ್ದೇನೆ. ಹೀಗೆ ಮುಂದುವರಿಸಿಕೊಂಡು ನಾನು ಎಲ್ಲ ದಾಖಲೆಗಳನ್ನು ಕಲೆ ಹಾಕಿದಾಗ ಯೋಗಾನಂದರು ಯಾವುದೇ ಮೂಲ ದಾಖಲೆ ಇಲ್ಲದೆ ಲಿಲ್ಲಿ ಮೇರಿ ರಾಡ್ರಿಗಸ್ ಎಂಬ ಹೆಸರನ್ನು ಪ್ರಮೀಳಾ ಎಂದು ಬದಲಾಯಿಸಲು ದೃಢೀಕರಣ ನೀಡಿದ್ದಾರೆ.
ಈ ವ್ಯಕ್ತಿ ಶ್ರೀ ಸಿ ಯೋಗಾನಂದರವರು ಯಾವ ದಾಖಲೆಯನ್ನು ಕೇಳುವಾಗಲೂ ಕುಂಟು ನೆಪ ಹೇಳಿ ಜಾರ್ತಿದ್ದಾರೆ. ಜಿಲ್ಲಾಧಿಕಾರಿಯವರು ಇದನ್ನು ಗಮನಿಸಿ 1 ವರ್ಷದಿಂದ ನಾನು ಈ ಬಗ್ಗೆ ಅವರಿಗೆ ಎಚ್ಚರಿಸಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಈ ಅಹಿತಕರ ಘಟನೆಗಳು ನಡೀತಿವೆ. ಆಧಾರ್ ಕಾರ್ಡ್ ಬದಲಾಯಿಸುವುದು, ಹೆಸರು ಬದಲಾಯಿಸುವುದು, ನಮ್ಮ ಭೂಮಿಗೆ ಅಪಾಯ ತರುವಂಥ ವ್ಯಕ್ತಿಗಳು ಉದ್ಭವಿಸುವುದು ಇಂಥ ಅಧಿಕಾರಿಗಳನ್ನು ಅಂತ ಹೇಳಿದ ಮನಗಂಡು ನಾನು ನಮ್ಮ ಪತ್ರಿಕೆ ಮಿತ್ರರ ಮೂಲಕ ಈ ಅಧಿಕಾರಿಗಳನ್ನು ಎಚ್ಚರಿಸಬೇಕೆಂಬುದು ನನ್ನೊಂದು ವಿನಂತಿಯಾಗಿ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದೇನೆ. ಈ ವರದಿಯಲ್ಲಿ ಆಧಾರ್ ಕಾರ್ಡ್ ನವೀಕರಣಕ್ಕೆ ದೃಢೀಕರಣ ನೀಡುವಾಗ ಹೆಸರು ಬದಲಾಯಿಸಲು ಅವಕಾಶ ಇಲ್ಲ ಎಂದು ಬರೆದಿದ್ದಾರೆ. ಹಾಗೂ ಹೆಸರು ಬದಲಾಯಿಸುವಾಗ ಸರಿಯಾದ ದಾಖಲೆಗಳನ್ನು ಪರಿಶೀಲಿಸದೆ ದೃಢೀಕರಣ ನೀಡಬಾರದೆಂದು ತಿಳಿಸಿದ್ದಾರೆ. ಆದರೂ ಈ ಸಿ ಯೋಗಾನಂದರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಧಿಕಾರಿಯಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಜಿಲ್ಲಾ ಪಂಚಾಯತ್ ಎಲ್ಲರಿಗೂ ನಾನು ಅರ್ಜಿ ಕೊಟ್ಟಿದ್ದೇನೆ. ಯಾರೂ ಕ್ರಮ ಕೈಗೊಳ್ಳುವುದಿಲ್ಲ. ಇದೊಂದು ಈ ಒಬ್ಬ ಸಿ ಯೋಗಾನಂದ ಎಂಬುವನು ಅಪಾಯಕಾರಿ ಸರ್ಕಾರಿ ನೌಕರ. ಯಾಕಂದರೆ ಈಗ ನನ್ನ ಪತ್ನಿ ಲಿಲ್ಲಿ ಮೇರಿ ರೋಡ್ರಿಗಸ್ ಇದ್ದವರನ್ನು ಪ್ರಮೀಳಾ ಎಂದೇಳಿ ಬದಲಾಯಿಸಿ ನನ್ನ ಜೀವನವನ್ನು ಸಂಪೂರ್ಣ ಹಾಳು ಮಾಡಿದ್ದಾರೆ. ಹೇಳ್ತೇನೆ, ಅವರು ಹಾಗೆ ಜೀವನ ಹಾಳಾಗಲಿಕ್ಕೆ ಕಾರಣ ಈಗ ಪ್ರಮೀಳಾ ಎಂಬ ವ್ಯಕ್ತಿಯನ್ನು ಅವರು ಮಾಡಿದ್ದರಿಂದ ಅವರಿಗೆ ಇನ್ನೊಬ್ಬ ಪತಿ ಇದ್ದಾರೆ ಎಂಬುದು ದಾಖಲೆಯಿಂದ ದೃಢಪಟ್ಟಿದೆ. ಅವರ ಆಧಾರ್ ಕಾರ್ಡ್ ಪ್ರಮೀಳಾ ಅಂತೇಳಿ ಆಗಿದೆ, ಅವರ ಗಂಡ ಬಾಲಕೃಷ್ಣ ಶೆಟ್ಟಿ ಅಂತಾಗಿದೆ, ಅವರ ಮಗ ವಿನೀತ್ ರೋಡ್ರಿಗಸ್ ಅಂತಾಗಿದೆ. ಈ ದಾಖಲೆ ನನ್ನಲ್ಲಿ ಇದೆ. ವಿನೀತ್ ರೋಡ್ರಿಗಸ್ ಎಂಬುವರ ಶಾಲೆಯ ಜಾತಿ ಮತ್ತು ಪ್ರಮಾಣ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪ್ರಮೀಳಾ ಎಂಬುವಳು ತಾಯಿ, ಬಾಲಕೃಷ್ಣ ಶೆಟ್ಟಿ ಎಂಬ ತಂದೆ, ಮಗ ವಿನೀತ್ ಅಂತೇಳಿ ಉಲ್ಲೇಖ ಇದೆ. ಎಷ್ಟು ಸುಲಭದಲ್ಲಿ ನ್ಯಾಯಾಲಯದ ವಿಚಾರಗಳಲ್ಲಿ ಸಿ ಯೋಗಾನಂದರು ಕೈ ಹಾಕಿ ಸಂಪೂರ್ಣ ಕಾನೂನನ್ನೇ ಉಲ್ಲಂಘಿಸಿ ನೇರವಾಗಿ ಹೊಸ ವ್ಯಕ್ತಿಯನ್ನು ಇದು ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಇದ್ದಿರಲೂಬಹುದು, ಇಲ್ಲದಿರಲೂಬಹುದು. ಆದರೆ ಆ ಬಗ್ಗೆ ನಾನು ಎದುರು ಹೋಗಲಿಲ್ಲ. ಯಾಕಂದರೆ ನನ್ನ ಜೀವನನೇ ನೂರಲ್ಲಿ ನೇತಾಡ್ತಾ ಇದೆ ಮತ್ತು ಅಪಾಯ ಇದೆ ನನಗೆ. ಅದಕ್ಕೋಸ್ಕರ ನಾನು ಆ ಬಗ್ಗೆ ನಾನು ಹೋಗಲಿಲ್ಲ. ಬಾಲಕೃಷ್ಣ ನಿರಪರಾಧಿಯೋ ಅಪರಾಧಿಯೋ ಇವರೊಟ್ಟಿಗೆ ಇದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಲಿಲ್ಲಿ ಮೇರಿ ರೋಡ್ರಿಗಸ್ ಎಂಬ ವಿವಾಹಿತ ಮಹಿಳೆ ಪ್ರಮೀಳಾ ಆಗಿದೆ ಎಂಬುದಕ್ಕೆ ನನ್ನ ಹತ್ರ ಸಂಪೂರ್ಣ ದಾಖಲೆಗಳಿವೆ. ಇದರಲ್ಲಿ ಬಾಲಕೃಷ್ಣ ಶೆಟ್ಟಿಯ ಮತ್ತು ಸಿ ಯೋಗಾನಂದರ ಕೈವಾಡ ಇರಬಹುದು, ಅಥವಾ ಲಿಲ್ಲಿ ಮೇರಿ ರೋಡ್ರಿಗಸ್ ಮತ್ತು ಇವರು ಎಲ್ಲರೂ ಸೇರಿ ಮಾಡುವ ಇದೊಂದು ಷಡ್ಯಂತ್ರ ಇರ್ಬೋದು, ಅಥವಾ ಏನಾದರೂ ಅಪಾಯಕಾರಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ವಿಚಾರವಾಗಿದೆ. ಹೌದು, ಈ ಘಟನೆ ಹೌದು, ಡೈವರ್ಸ್ ಅಲ್ಲ, ಕ್ಯಾನ್ಸಲೇಷನ್ ಅಂದರೆ ಅವರಿಗೆ ಪತಿ ಇನ್ನೊಬ್ಬರು ಇದ್ದಾರೆ ಅಂತೇಳಿ ಕೋರ್ಟ್ ಮನಗಂಡು ನನಗೆ ವಿತಿನ್ 3 monthsಲ್ಲಿ ಕೋರ್ಟ್ ನನಗೆ ಇದು ಕೊಟ್ಟಿದೆ, ಕ್ಯಾನ್ಸಲೇಷನ್, ಮ್ಯಾರೇಜ್ ಕ್ಯಾನ್ಸಲೇಷನ್ ಮಾಡಿದೆ. ಕ್ಯಾನ್ಸಲೇಷನ್ ಹೌದು, ರದ್ದು. ಯಾಕಂದರೆ 11 ವರ್ಷ ಆಯಿತು ಸರ್. 11 ವರ್ಷ 12 ಅವರು ಅನ್ಎಜುಕೇಟೆಡ್. ಯಾರು ಪ್ರಮೀಳಾ ಅವರು ಅನ್ಎಜುಕೇಟೆಡ್. ಅವರಿಗೆ ವಿಷಯ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಈ ಯೋಗಾನಂದ ಅಧಿಕಾರಿಯಾಗಿ ಅವರಿಗೆ ಹೇಳಬೇಕಿತ್ತು, ಆಗೋದಿಲ್ಲ, ನಿಮ್ಮ ಮೂಲ ದಾಖಲೆ ತಂದುಕೊಡಿ ಅಂತೇಳಿ. ಮೂಲ ದಾಖಲೆ ಇಲ್ಲದೆ ನೀವು ಮಾಡಿಕೊಡ್ತಾರಂದರೆ ಏನೋ ಒಂದು ಉದ್ದೇಶ ಇರಬೇಕಲ್ವಾ? ಇವರಿಗಿಂತ ಇಂಟ್ರೆಸ್ಟ್ ಯೋಗಾನಂದನಿಗೆ ಅವರ ಹೆಸರನ್ನು ಬದಲಾಯಿಸುವಂಥದ್ದು. 100% ಹೌದು. ಈ ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಇಲ್ಲಿಯ ಪರಿಸ್ಥಿತಿಗೆ ಅಲ್ಲಿಗೆ ಮುಟ್ಟಿದೆ. ಅದರ ಬಗ್ಗೆ ಅಧಿಕಾರಿಯಾಗಿದ್ದು ಮಿಸ್ಯೂಸ್ ಮಾಡ್ತಿರೋ ಒಂದು, ಮತ್ತೆ ಜಿಲ್ಲಾಧಿಕಾರಿ ಆಗಲಿ ಈ ಸಂಬಂಧಿತ ಅಧಿಕಾರಿಗಳಾಗಲಿ ಅವರ ಬಗ್ಗೆ 1 ವರ್ಷದಿಂದ ಆ್ಯಕ್ಷನ್ ತಗೊಳ್ಳುತ್ತಿಲ್ಲ. ಅದರ ನಡುವೆ ಅವರು ಎಷ್ಟು ಮಂದಿ ಭಯೋತ್ಪಾದಕರನ್ನು ಉತ್ಪಾದಿಸಿದ್ದಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅವರದ್ದೊಂದು ರಿಜಿಸ್ಟರ್ ಇಲ್ಲ. ನೀವು ಎಷ್ಟು ಈವರೆಗೆ ಮಾಡಿದರೆ ಅಂದರೆ ರಿಜಿಸ್ಟರ್ ಅಗತ್ಯ ಇಲ್ಲ ಅಂತೆ. ಸರ್ಕಾರಿ ಅಧಿಕಾರಿಗೆ ಇಂಥ ಒಂದು ದೃಢೀಕರಣ ಕೊಡುವಾಗ ರಿಜಿಸ್ಟರ್ ಇಲ್ಲ ಅಂದರೆ ಒಬ್ಬ ನೋಟ್ರಿ ರಿಜಿಸ್ಟರ್ ಇರ್ತಾನೆ, ಸಿಗ್ನೇಚರ್ ತಗೊಳ್ತಾನೆ, ಅಪ್ಲಿಕೇಶನ್ ಇಲ್ಲ, ಎಲ್ಲ ತಳ್ಳಿ ಹಾಕ್ತಾನೆ.
ಮಾತಾಡಿ ತಳ್ಳಿ ಆಗ್ತಾನೆ. ಪ್ರತಿಯೊಂದು ವಿಚಾರಕ್ಕೆ ಇದೆ ಉಡಾಫೆ ಉತ್ತರಗಳು. ನಾನು ಲಿಲ್ಲಿ ಮೇರಿ ರೋಡ್ಗೆ ಮೂಲ ದಾಖಲೆ ಕೇಳ್ತಿದ್ದೇನೆ ಒಂದು ವರ್ಷದಿಂದ, ಇಂದಿಗೂ ಅದು ವೈಯಕ್ತಿಕ ದಾಖಲೆ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಯೋಗಾನಂದ ಹೇಳುದು ವೈಯಕ್ತಿಕ ದಾಖಲೆ ನಾನು ಯೋಗಾನಂದ ಕೇಳಿದಲ್ಲ. ನೀವು ಅದಕ್ಕೆ ಸಂಬಂಧಪಟ್ಟ ಒಂದು ಇರುವುದಾ ನಿಮ್ಮನೀಗ? ಉಂಟು ಸರ್, ಕೊಡ್ತೇನೆ. ನೀವು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಕ್ಕೆ ಎಲ್ಲ ಉಂಟು ಸರ್. ಯಾವುದು information? ನೋಡಿ ನನ್ನದೆಲ್ಲ ಜಿಲ್ಲಾಧಿಕಾರಿಗಳ? ಹೌದು, ಜಿಲ್ಲಾಧಿಕಾರಿ ದೀಪಕ್ ರೈ ಬಗ್ಗೆ ಉಂಟು. ಅದೇ fake- ನೋಡಿ. fake ಆಧಾರ್ ಇಟ್ಕೊಂಡು ನೋಡಿ. ಮೊಬೈಲ್ ಎಲ್ಲ ತೆಗಿಬೋದಂತೆ. ಅದು ಯಾವುದು? ಅದು ಇದು ಯಾವುದು? ಯೋಗಾನಂದ ದೃಢೀಕರಣ ಮಾಡಿದ ಇದು. ಅದು ಕೊಡಿ, ಅದು. ಮಂದಿ 100 ಮಂದಿ ಇದ್ದವರು 200 ಮಂದಿ ಮಾಡುವುದು ಅದರಲ್ಲಿ ನಿಮಗೆ ಅಪಾಯ ಉಂಟು ಅಂತ ನೀವು ಮಾತಾಡಿದ್ರೆ ನನಗೆ ಅಪಾಯ ಇದೆ ಸರ್. ಯಾಕಂದರೆ ಈ ಯೋಗಾನಂದ ಇಷ್ಟು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂದರೆ, ಒಂದು ಕಡೆ ನನಗೆ ಹೇಳ್ತಾರೆ, ನನ್ನ ಮಗ ಒಂದು ಊರಲ್ಲಿ DC ಯಾವ ಸಮಯಕ್ಕೆ ಏನಾದರೂ ಆಗ್ಬೋದು. ನನಗೊಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿಬಿಟ್ಟಿದ್ದಾರೆ. ನನ್ನ ಹತ್ರ ಫೋನಲ್ಲಿ ಆಡಿಯೋ ಇದೆ. ಮತ್ತು ದೇವರು ನೋಡಿಕೊಳ್ಳುವನು, ನಾನು ಸಹಾಯ ಮಾಡಿದ್ದು. ಸರ್ಕಾರಿ ಅಧಿಕಾರಿ ಇಂಥ ಕರಪ್ಟ್ ದಾಖಲೆಗಳನ್ನು ತಯಾರಿಸಿಕೊಡೋದೊಂದು ಸಹಾಯ ಆಗ್ತದಾ? ಇದು ಸಹಾಯ ಅಲ್ಲ, ಅದು ವೃತ್ತಿದ್ರೋಹ ಅವರದು. ನಿಮಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ರು. ಹೌದು, ಕ್ವಶನ್ ಮಾರ್ಕ್ ಇದೆ. ಅವರ ಮಗ ಒಂದು ಊರಲ್ಲಿ DC, ಯಾರಂತ ಹೇಳಿಲ್ಲ, ಜಿಲ್ಲಾಧಿಕಾರಿ. ನಾನು ಅವರ ಗಮನಕ್ಕೆ ತರ್ತೇನೆ. ಹೌದಾ DC? ಗೊತ್ತಿಲ್ಲ. ಅವರು ಎಲ್ಲ ಹೇಳೋದು. ಮತ್ತೊಂದು ಕಡೆ ಹೇಳ್ತಾರೆ, ನಾನು ಆ ಮಹಿಳೆಯ ಮೇಲೆ SP ಗೆ DC ಗೆ DSPಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನಾನು ಬಿಡುವುದಿಲ್ಲ ಅಂತೇಳಿ. ನಾನು ಕೇಳುವಾಗ ಹೇಳ್ತಾರೆ, ಅವರದ್ದು ಎಲ್ಲಿ ಕಂಪ್ಲೇಂಟ್ ಬರಲಿಲ್ಲ ಅಂತೇಳಿ. ಈ ಜನ ಫ್ರಾಡ್ ಜನ. ಈ ಜನ ಅವ್ರು ಎನಿಸ್ತಾರೆ ಅವರದ್ದು ಏನು ಎಲ್ಲ ರೆಕಾರ್ಡ್ ಆಗಿದೆ, ನನ್ನ ಹತ್ರ ಇದೆ. ಇದರಲ್ಲೀಗ ದೀಪಕ್ ರೈ ಅವರ ಪಾತ್ರ ಏನು? ದೀಪಕ್ ರೈ ಅದು ಹಗುರವಾಗಿ ವರದಿ ಸಲ್ಲಿಸಿದ್ದಾರೆ. ಅಂದರೆ ಅವರು ಅಧಿಕಾರಿ. ಮತ್ತೆ ಒಂದು ಸರ್ಕಾರಿ ಅಧಿಕಾರಿ ತಪ್ಪು ಉದ್ದೇಶದಿಂದ ಮಾಡಿಲ್ಲ. ಅರೆ, ಹಾಗಾದ್ರೆ ಎಂಥ ಉದ್ದೇಶ? ನನ್ನ ಜೀವನ ಹೋಯ್ತಲ್ವಾ? ಯಾರಾದರೂ ಪತ್ನಿ ಮಾಡಿಬಿಟ್ರಲ್ವಾ? ಅದು ಇವರಿಗೆಲ್ಲ ವಿಷಯ ಗೊತ್ತಿತ್ತು, ನನ್ನ ಗಮನಕ್ಕೆ ತರಬಹುದಿತ್ತಲ್ಲ. ಅಲ್ಲ, ಈಗ ಇನ್ನೊಂದು ವಿಷಯ ಬರ್ತದೆ.